ನಮಸ್ಕಾರ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋನ ಪೂರ್ತಿ ನೋಡಿ. ನೋಡ್ರಿ, ಎಷ್ಟೋ ಜನಗಳು ಮಂತ್ರ ಹೇಳ್ಕೊಂಡು 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 ಸಾಕಾಗಿದೆ ಗುರುಗಳೇ ಅಂತಾರೆ. ಪೂಜೆ ಮಾಡಿ 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 ಎಲ್ಲ ದೇವ್ರನ್ನ ಕಂಡು ದೇವ್ರುಗಳ ಹತ್ರ ಎಲ್ಲ ಹೋಗಿ ಪೂಜೆ ಮಾಡಿ ಸಾಕಾಗ್ಬಿಟ್ಟಿದೆ. ಹೋಮ ಯಾಗ ಯಜ್ಞ ಉರುಳು ಸೇವೆ ವ್ರತ ಹರಕೆಗಳು ಕಾಲ್ನಡಿಗೆ ಪಾದಯಾತ್ರೆ ಎಲ್ಲ ಸೇವೆಗಳು ಮಾಡಿದ್ದಾಯಿತು. ಆದರೂ ದೇವರು ನಮಗೆ ಕಣ್ಣು ಬಿಟ್ಟಿಲ್ಲ ಅಂತ ಹೇಳ್ತಾ ಇರ್ತಾರೆ. ನಮಗೆ ಕೇಳ್ತಾ ಇರ್ತಾರೆ ಇಂಥ ಪ್ರಶ್ನೆಗಳು. ಅದಕ್ಕೋಸ್ಕರ ಇವತ್ತು ಒಂದು ಅದ್ಭುತವಾದ ಪರಿಹಾರ ಕೊಡ್ತೀನಿ. ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ. ಪೂಜೆ ಮಾಡಿ 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 ಸಾಕಾಗಿ ಮನೆ ಒಳಗಡೆನೂ ದೇವಸ್ಥಾನಗಳಿಗೂ ಪುಣ್ಯಕ್ಷೇತ್ರಗಳಿಗೂ ಹೋಗಿ ಹೋಗಿ ಸಾಕಾಗಿ ಎಲ್ಲ ಸ್ತೋತ್ರ ಮಂತ್ರಗಳು ಎಲ್ಲ ಪಠಣೆ ಮಾಡಿದ್ದಾಯಿತು, ಹರಕೆ ಹೊತ್ಕೊಂಡಿದ್ದಾಯಿತು, ಉಪವಾಸ ಮಾಡಿದ್ದಾಯಿತು, ತೀರ್ಥಯಾತ್ರೆಗಳ ದರ್ಶನ ಮಾಡಿದ್ದಾಯಿತು, ಎಲ್ಲ ಆಯಿತು. ಆದರೂ ನಮಗೆ ಏನು ಫಲ ಸಿಗ್ತಿಲ್ಲ ಅಂತ ಕೇಳ್ತಾ ಇರ್ತಾರೆ ಈ ಪ್ರಶ್ನೆಗೆ. ಅದಕ್ಕೆ ಹೇಳ್ತಾ ಇದ್ದೀನಿ ಇವತ್ತು. ಪ್ರತಿದಿನ ನೀವು ಪೂಜೆ ಮಾಡಲ್ಲ ಬಿಟ್ಬಿಡಿ, ಮಂತ್ರ ಹೇಳ್ಕೊಳಕ್ಕಾಗಲ್ಲ ಬಿಟ್ಬಿಡಿ, ಪೂಜೆ ಮಾಡ್ಕೊಳಕ್ಕಾಗಲ್ಲ ಬಿಟ್ಬಿಡಿ. ಪ್ರತಿದಿನ ನೀವೇನು ಮಾಡಬೇಕಪ್ಪ ಅಂದರೆ, ಬೆಳಗ್ಗೆ ಎದ್ದ ತಕ್ಷಣ ನಿಮಗೆ ಇಷ್ಟವಾದ ದೇವರು ಅಂತಿರುತ್ತೆ. ಮನೆ ದೇವರು ಬೇರೆ, ಕುಲದೇವರು ಬೇರೆ, ಇಷ್ಟವಾದ ದೇವರು ಅಂತಿರುತ್ತೆ. ಇಷ್ಟವಾದ ದೇವರಿಗೆ ಜಸ್ಟ್ ಪ್ರಾರ್ಥನೆ ಮಾಡಿ. ಎದ್ದ ತಕ್ಷಣ ನೀವೇನು ಕೇಳ್ಕೊಬೇಕಪ್ಪ ಅಂದರೆ, ಉಸಿರು ಇರೋವರೆಗೂ ಆರೋಗ್ಯ ಕೊಟ್ಟು ಕಾಪಾಡಪ್ಪ. ನಾನು ನಿಂತಿದ್ದ ಜಾಗದಲ್ಲೇ, ಕುಂತಿದ್ದ ಜಾಗದಲ್ಲೇ, ಮಲಗಿದ ಜಾಗದಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಡಮ್ ಅನ್ನಬೇಕು. ನನ್ನ ಉಸಿರಿರೋವರೆಗೂ ಮೂಲಭೂತ ಸೌಕರ್ಯಗಳಿಗೆ ಹಣ ಕೊಡು, ದುಡ್ಡು ಕೊಡಪ್ಪ ಅಂತ ಕೇಳ್ಕೊಳ್ಳಿ. ಮೂರನೇದು, ನನ್ನ ಕುಟುಂಬ ನನ್ನ ಉಸಿರಿರೋವರೆಗೂ ಜೊತೆಗಿರಲಿ, ನನ್ನ ನೋಡ್ಕೊಳ್ಳಿ ಚೆನ್ನಾಗೆ ಉಸಿರಿರೋವರೆಗೂ ಅಂತ ದೇವ್ರಿಗೆ ಕೇಳ್ಕೊಳ್ಳಿ. ಇಷ್ಟೇ ಕೇಳ್ಕೊಳ್ಳಿ ಸಾಕು. ಇದನ್ನು ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣವೇ ನೀವು ಇದನ್ನು ಪ್ರಾರ್ಥನೆ ಮಾಡಿಬಿಟ್ರೆ ಹೋಗ್ತಾ 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 ವರ್ಷಾನುಗಟ್ಟಲೆ ಆದಮೇಲೆ ಈ ಪ್ರಾರ್ಥನೆಯ ಒಂದು ಫಲ ಖಂಡಿತವಾಗ್ಲೂ ನಿಮಗೆ ಫಲ ಸಿಕ್ಕೇ ಸಿಗುತ್ತೆ. ಕರ್ಮದ ಫಲ ಅಂತ ಹೇಳ್ತೀವಿ. ಈ ಕರ್ಮದ ಫಲ ನಿಮಗೆ ಸಿಗಬೇಕಪ್ಪ ಅಂತಂದರೆ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಇದೇ ಮಂತ್ರ, ಇದೇ ಸ್ತೋತ್ರ, ಇದೇ ಧ್ಯಾನ, ಇದೇ ಪೂಜೆ, ಇದೇ ಮನಸ್ಸಿನ ಪೂಜೆ, ಆತ್ಮದ ಪೂಜೆ ಅಂತ ಹೇಳ್ತೇನೆ ನಾನು. ಇದನ್ನು ನಿಮಗೆ ಇಷ್ಟವಾದ ದೇವರಿಗೆ ಡಿಮ್ಯಾಂಡ್ ಮಾಡಿ ಪ್ರೀತಿಯಿಂದ ಕೇಳ್ಕೊಳ್ಳಿ. ಇಷ್ಟು ಮಾತ್ರ ಕೇಳ್ಕೊಳ್ಳಿ. ಖಂಡಿತವಾಗ್ಲೂ ಭಗವಂತ ಕಣ್ಬಿಟ್ಟೇ ಬಿಡ್ತಾನೆ, ದಾರಿ ತೋರಿಸ್ತಾನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಫಾರ್ವರ್ಡ್ ಮಾಡಿರಿ, ಶೇರ್ ಮಾಡಿ. ಇದೇ ನೀವು ಕೊಡುವ ನನಗೆ ಕಾಣಿಕೆ. ನಮಸ್ಕಾರ.